ಬರ್ರಿ. ನಮಸ್ಕಾರ ಸರ್. ನಮಸ್ಕಾರ 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 ನಮಸ್ಕಾರ. ಬರ್ರಿ. ಮೊದಲನೇದಾಗಿ ವೆಲ್ಕಮ್ ಟು ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ. ಬರ್ರಿ ಕೊಡಿ ಬರ್ರಿ. ಥ್ಯಾಂಕ್ ಯು ಸೊ ಮಚ್ ಸರ್. ಬರ್ರಿ ಇವ್ರು ನೀವು ಕೊಡಿ ಬರ್ರಿ. ಮೊದಲನೇದಾಗಿ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರಕ್ಕೆ TA ಆರ್ಮಿ ವ್ಯಾಲಿ ಸಿಲೆಕ್ಷನ್ ಆಗಿ ನಮ್ಮ ಸಂಸ್ಥೆಗೆ ಬಂದ್ದಾರೆ. ನಮ್ಮ ಸಂಸ್ಥೆಯಿಂದ ಮೊದಲನೇದಾಗಿ ಅವ್ರಿಗೆ ಸತ್ಕಾರವನ್ನು ಮಾಡ್ತಾ ಇದ್ದೀವಿ. ಈ ಪ್ರೀತಿಗಾಗಿ ಕೊಡಿ ಸರ್. ಪೂರ್ತಿ ನಿಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ಸರ ಸಿದ್ಧಲಿಂಗಪ್ಪ ದರೆಪ್ಪ ಗೌಡೆ ಅಂತ ಸರ. ಊರು ಯಾವ್ರಿ ನಿಮ್ಮದು? ನಮ್ದು ಊರು ಅಮಲ್ಜರಿ ಅಂತ ಸರ. ಮಲ್ಜೇರಿ ತಾಲೂಕು ತಾಲೂಕು ನಿಪ್ಪಾಣಿ ಸರ್. ಈಗ ರೀಸೆಂಟ್ ಆಗಿತ್ತು ರೀ. ನಿಪ್ಪಾಣಿ ಮೊದಲು ಯಾವ ತಾಲೂಕು ಇತ್ತು ಅದು? ಮೊದಲು ಚಿಕ್ಕೋಡಿ ಇತ್ತು ನಮ್ಮದು. ನೀವು ಪ್ರೈಮರಿ ಸ್ಕೂಲ್ ಅದು ಎಲ್ಲಿ ಕಲ್ತ್ರಿ? ಪ್ರೈಮರಿ ಸರ್ ಅಲ್ಲೇ ಊರಾಗ ರೀ ಸರ್. ಪ್ರಾಥಮಿಕ ಕನ್ನಡ ಸ್ಕೂಲ್ ಅಂತ್ರಿ. ಅಲ್ಲೇ ಊರಾಗ ಕಲ್ತಿದ್ದು ಸರ್. ಒಂದು ಸ್ಕೂಲ್? ಹಾಂ, ಗೌರ್ಮೆಂಟ್ ಸ್ಕೂಲ್ ರೀ ನಮ್ದೆಲ್ಲ. ಹೈಸ್ಕೂಲು? ಹೈಸ್ಕೂಲ್ ನಿಪ್ಪಾಣಿಗೆ ಹೋದ್ರಿ ಅವಾಗ. ಅಂದ್ರೆ ಊರಲ್ಲಿ 1 to 6 ಅಷ್ಟೇ ಐತ್ರಿ. 7th 8th ನಾನು ನಿಪ್ಪಾಣಿಗೆ ಹೋದೆ ಸರ್. ನಿಪ್ಪಾಣಿ ಯಾವ ಸ್ಕೂಲ್? ನಿಪ್ಪಾಣಿ ಗೌರ್ಮೆಂಟ್ ಹೈಸ್ಕೂಲ್ ಸರ್, ಪ್ರೌಢಶಾಲೆ ನಿಪ್ಪಾಣಿ. 9th to 10th ರೀ? 9th to 10th ಕೂಡ ಅಲ್ಲೇ ಐತೆ ಸರ್. ಅಲ್ಲೇ ಗೌರ್ಮೆಂಟ್ ಹೈಸ್ಕೂಲ್. ಹಾಂ, ನಿಪ್ಪಾಣಿ ಒಳಗೆ ಐತೆ ಸರ್. PUC VSMS ಜಯಪಗಡಿ ಕಾಲೇಜ್ ನಿಪ್ಪಾಣಿ ಒಳಗೆ ಐತ್ರಿ. VSM ಕಾಲೇಜ್ ಒಳಗೆ ಅಲ್ಲಿ PUC 2 year ಅಲ್ಲೇ ಐತ್ರಿ. PUC ಫಸ್ಟ್ ಸೆಕೆಂಡ್. ಅಲ್ಲಿಂದ ನೆಕ್ಸ್ಟ್ ಡಿಗ್ರಿಗೆ ಸರ್ ನಾನು KLE ಜಯಪಗಡಿ ಬಂದೆ ಸರ್. KLE ಬಾಗೇವಾಡಿ ಡಿಗ್ರಿ. ಹಾಂ, ಡಿಗ್ರಿ ಯಾವ್ದು ಮಾಡಿರಿ? ಡಿಗ್ರಿ ನಂದು BA ಸರ್, ಬ್ಯಾಚುಲರ್ ಆಫ್ ಆರ್ಟ್ಸ್ ಮಾಡೀನಿ ರೀ. ತದನಂತರ ಅಲ್ಲಿಂದ BA ಆದ ನಂತರ ಸರ್ ನಾನು ಮತ್ತು ಕಂಟಿನ್ಯೂ ಎಜುಕೇಷನ್ಗೋಸ್ಕರ ನಾನು ಧಾರವಾಡಕ್ಕೆ ಹೋದೆ ಸರ್. ಧಾರವಾಡಕ್ಕೆ B.Ped ಮಾಡಿದೆ ಸರ್ 2 years. ಹಾಂ ಸರ್. ಈ ಟೀಚರ್ ಹಂಗಾರೆ ನೀವು? ಹೌದು ಸರ್. ಸ್ಪೋರ್ಟ್ಸ್ ಮ್ಯಾನ್ ಅಂದಂಗಾಯ್ತು. ಹಾಂ ಸರ್, ನಂದು ಸ್ಪೋರ್ಟ್ಸ್ ಮ್ಯಾನ್ ಅಚೀವ್ಮೆಂಟ್ ಕೂಡ ಐತೆ ಸರ್. ಹೌದಾ? ಟೋಟಲ್ ನಂದು ನೆಟ್ಬಾಲ್ 5 year ನಾನು ಆಲ್ ಇಂಡಿಯಾ ಆಟ ಆಡಿದ್ದೀನಿ ಸರ್. 5 year ಆಲ್ ಇಂಡಿಯಾ ಆಟಾಡಿ. ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಸರ್. ಹಾಗೆ ಹ್ಯಾಂಡ್ಬಾಲ್ ಕೂಡ ಸೌತ್ ಝೋನ್ 2 year ರೀಸೆಂಟಾಗಿ ಮುಗಿಸ್ಕೊಂಡು ಬಂದೆ ಸರ್. ಇಲ್ಲಿ ತಮಿಳ್ನಾಡಿಗೆ ಹೋಗಿದ್ದೀವಿ ಸರ್. ಅಲ್ಲಿ ರೀಸೆಂಟಾಗಿ ಸರ್, ಈಗ ಒಂದು ವಾರ ಹಿಂದ್ಗಡೆ ಸರ್ ಅಲ್ಲಿ ಹೋಗಿ ಬಂದೇವ್ರಿ. ಅದಕ್ಕಿಂತ ಮೊದಲು ಹೋಗಿ ಹ್ಯಾಂಡ್ಬಾಲ್ಗೆ ಆಲ್ ಇಂಡಿಯಾ ಸರ್ MP ಹೋಗಿದ್ದೀವಿ ಸರ್, ಮಧ್ಯಪ್ರದೇಶಕ್ಕೆ ಭೋಪಾಲ್ ಹೋಗಿದ್ದೀವಿ ಸರ್. ಹೋಗಿ ಅಲ್ಲಿಂದ ಬಂದ ನಂತರ ನನಗೆ 2ನೇ ತಾರೀಕು ರಿಸಲ್ಟ್ ಬಂದದ್ದು ಗೊತ್ತಾಯ್ತು ಸರ್. ಇದು ನೀವು ಈಗ TA ಆರ್ಮಿ ವಯಸ್ಸು ಎಷ್ಟು ನಿಮಗೆ? ಈಗ 25 ಸರ್ ರನ್ನಿಂಗ್. 25 ಸರ್. ಈ TA ಆರ್ಮಿಯಲ್ಲಿ ಎಲ್ಲಿ ಭಾಗವಹಿಸಿರಿ ನೀವು? ನಾನು ಫಸ್ಟ್ ಫಿಸಿಕಲ್ ಸರ್ ನಂದು ಕೊಲ್ಲಾಪುರ ಮಾಡೀನಿ ಸರ್. ಅಲ್ಲಿ ಫಿಸಿಕಲ್ ಮೆಡಿಕಲ್ ಎಲ್ಲ ಕ್ಲಿಯರ್ ಐತ್ರಿ. ಮತ್ತು ಸೆಕೆಂಡ್ ಡೇಸ್ ನಂದು ಮೆಡಿಕಲ್ಗೆ ಮತ್ತು ಫಿಸಿಕಲ್ಗೆ ಬೆಳಗಾವಿಗೆ ಬಂದೀನಿ ಸರ್. ಅಲ್ಲಿ ಕೂಡ ಕ್ಲಿಯರ್ ಆಯ್ತು. ಬೆಳಗಾವಿ ಕ್ಲಿಯರ್ ಆಯ್ತು, ಕೊಲ್ಲಾಪುರ ಕ್ಲಿಯರ್ ಆಯ್ತು. ಎರಡು ಕಡೆ ಫಿಸಿಕಲ್ ಮೆಡಿಕಲ್ ಕ್ಲಿಯರ್ ಐತ್ರಿ. ಎಕ್ಸಾಮ್ ಎಲ್ಲಿ ಅಟೆಂಡ್ ಮಾಡಿರಿ ನೀವು? ನಾವು ಕೊಲ್ಲಾಪುರ ಮಾಡೀನಿ ಸರ್. ಕೊಲ್ಲಾಪುರ ಮಾಡಿದ್ರಿ? ಹಾಂ ಸರ್, ಕೊಲ್ಲಾಪುರಲ್ಲಿ ಮಾಡೀನಿ ಸರ್. ಕೊಲ್ಲಾಪುರ ಎಕ್ಸಾಮ್ ಚಲೋ ಆಗಿತ್ತು ಸರ್. ಎಕ್ಸಾಮ್ ನಂದು ಫಿಸಿಕಲ್ 100 ಔಟ್ ಆಫ್ ಹೋಯ್ತು. ಔಟ್ ಆಫ್ ಅಂತ ಎಕ್ಸಾಮ್ದಾಗೂ ನಾನು 48 ಅಕ್ಯುರೇಟ್ ಹಾಕಿನಿ. 48 ಅಕ್ಯುರೇಟ್ ಹಾಕಿರಿ? ಹಂಗಾರೆ ರ್ಯಾಂಕ್ ಸೆಲೆಕ್ಷನ್ ಆಗಿರ್ಬೇಕು ನೀವು? ಹಾಂ ರೀ, ನಂದು ಟೋಟಲ್ 7th ರ್ಯಾಂಕ್. ನಂದು 7th ರ್ಯಾಂಕ್? ಹಾಂ ರೀ. ಅಲ್ಲಿ ಭಾಳ ಖುಷಿ ಆಯಿತು. ಆಮೇಲೆ ಇದು ರೀ ನಿಮ್ಮ ರಿಸಲ್ಟ್ ಬಂದಮೇಲೆ ರಿಸಲ್ಟ್ ಯಾವಾಗ ಬಂತು ಹೇಳ್ರಿ? ರಿಸಲ್ಟ್ ನಂದು 2ನೇ ತಾರೀಕು ಬಂದಿತ್ತು ಸರ್. 2ನೇ ತಾರೀಕು? ಹಾಂ ಸರ್, ಇದು ಮಾರ್ಚ್ 2ನೇ ತಾರೀಕು ರಿಸಲ್ಟ್ ಬಂತ್ರಿ. ಮಾರ್ಚ್ 2ಕ್ಕೆ ರಿಸಲ್ಟ್? ಸರಿ. ನನಗೆ ಫ್ರೆಂಡ್ಸ್ ಎಲ್ಲ ಹೇಳಿದ್ರಿ ಸರ್. ನಾನು ಅವಾಗ ಆಲ್ ಇಂಡಿಯಾ ನಂದು ಕ್ಯಾಂಪ್ ಇತ್ತು ರೀ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ರೀ. ನಂದು B.Ped ಅಲ್ಲೇ ಆಗಿತ್ತು ರೀ. ಅಂತ M.Ped ಕೂಡ ಈಗ ಮಾಡ್ತಾ ಇದ್ದೇನೆ ಸರ್. ಅಲ್ಲೇ ಮಾಡತ್ತೆ ಧಾರವಾಡ ಯೂನಿವರ್ಸಿಟಿ ಒಳಗೆ, ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಅಂತ. ಅಲ್ಲೇ ನಾನು ಕ್ಯಾಂಪ್ ಹೋಗಿದ್ದೆ ರೀ. ಅವಾಗ ಕಂಟಿನ್ಯೂಸ್ ಆಗಿ ಫೋನ್ ಬರಂತ ನಾನು ಹೋಗಿ ನೋಡಿದೆ. ನನ್ನ ಫ್ರೆಂಡ್ಸ್ ನನಗೆ ಅವರಿಗೆಲ್ಲ ನಾನು ಶೇರ್ ಮಾಡಿದ್ರಿ ನನ್ನ ಹಾಲ್ ಟಿಕೆಟ್. ಅವಾಗ ಅವರೆಲ್ಲ ನಂಗೆ ಫೋನ್ ಮಾಡಿ ಹೇಳಿದ್ರು ಅವಾಗ ರಿಸಲ್ಟ್ ಬಂದಾಗ ನಿಮ್ಮದು ನಿಮ್ಮ ಮನೆಯವ್ರ ಖುಷಿ ಹಂಗಿತ್ತು ರೀ? ಹಾಂ ರೀ, ಮನೆಯವ್ರಿಗೆ ಸೀದಾ ನಾನು ಫಸ್ಟ್ ಫೋನ್ ಹಚ್ಚಿದ್ದು ನಮ್ಮ ಅಪ್ಪಾಗ ರೀ. ನಮ್ಮ ಅಪ್ಪಾರ ಕನಸು ಓಡಾಡದ ಇದೆಲ್ಲ ನಮ್ಮ ಅಪ್ಪಾಗ ಎಲ್ಲ ಗೊತ್ತಾಗಿತ್ತು. ಬಿಟ್ಟು ಬಿಡು ಹೋಗ್ಲಿ, ಸಾಕು, ಇನ್ನು ಸಿಗುದಿಲ್ಲ, ವಯಸ್ಸಾಗಿತ್ತು ಇನ್ನು ಅಂತ ಅಂದಾಗ ನನಗೆ ದೇಶ ಸೇವೆ ಮಾಡ್ಬೇಕು ಅನ್ನೋದು 2014ದಾಗ ಏನು ಕನಸು ಕಂಡೀನಿ. ಅದು 2026ದಾಗ ಕನಸು. ಇಂಡಿಯನ್ ಆರ್ಮಿ ಸೇರೋ ಕನಸಿತ್ತು ನನಗೆ ಮೊದಲಿಂದ. ನನಗೆ ನಮ್ಮ ಹೈಸ್ಕೂಲ್ಗೆ ಬಂದಾಗ ನಮ್ಮ ಸರ್ ಒಬ್ಬರು ಹೇಳಿದ್ರು, ನಾನು 9th 10th ಇದ್ದಾಗ. ಅವರು ಇದು ಏರ್ಫೋರ್ಸ್ನಾಗ ಇದ್ರು ಅವರು ಸರ್, ಶಿವಾನಂದ್ ಸರ್ ಅಂತ. ಸೊ ಅವ್ರ ಡಿಸಿಪ್ಲಿನ, ಅವ್ರು ಮಾತಾಡೋ ಶೈಲಿ, ಅವ್ರ ನಡವಳಿಕೆ ಮ್ಯಾಗಿಂದ ನನಗೆ
ನಾನು ಸೇರ್ಬೇಕಿತ್ತು ಆಗ. ನಾನು ಒಂದು ಆರ್ಮಿ ಒಳಗೆ ಹೋಗ್ಬೇಕು, ನಾನು ಒಂದು ಏನಾದರೂ ಒಂದು ಡಿಸಿಪ್ಲಿನ್ ಒಳಗೆ ಇರಬೇಕು ಅನ್ನೋದಕ್ಕೋಸ್ಕರನೇ ಅದೊಂದು ಅವಾಗ 2014-15 ನಾನು 9th 10th ಇದ್ದೀನಿ ಅವಾಗ. ಅವಾಗಿಂದ ಅದು ಹುಚ್ಚು ಹಚ್ಚಿಬಿಟ್ಟು ಕನಸಿತ್ತು. ಆಮೇಲೆ ಈಗ ಜಾಯ್ನಿಂಗ್ ಯಾವಾಗ ಕೊಟ್ಟಾರೆ ನಿಮಗೆ? ಜಾಯ್ನಿಂಗ್ ರೀ May 17 ಅಂತೇಳಿ ಕಾಲ್ ಲೆಟರ್ ಒಳಗೆ ಬಂದಿತ್ತು ಸರ್. ಕಾಲ್ ಲೆಟರ್ ಒಳಗೆ ಬಂದೈತಿ. ಎಲ್ಲಿ ಪ್ಲೇಸ್ ಎಲ್ಲಿ ಕೊಟ್ಟಾರೆ? ಪ್ಲೇಸ್ ಅಂದ್ರೆ ಇವಾಗ ನಮ್ಗೆ ಜಾಯ್ನಿಂಗ್ ಕೊಲ್ಲಾಪುರಕ್ಕೆ ಐತ್ರಿ. ಕೊಲ್ಲಾಪುರಕ್ಕೆ ಐತಿ. ಅಲ್ಲಿಂದ ಮುಂದೆ ಕೊಡ್ತಾರೆ. ಈಗ ಹೊಸದಾಗಿ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿ ಒಳಗೆ ಅಗ್ನಿವೀರ ಆರ್ಮಿ ಬ್ಯಾಚ್ ಚಾಲೋದಾವು, ಆಮೇಲೆ SSC GD ಬ್ಯಾಚ್ ಚಾಲೋದಾವು. ಹೊಸದಾಗಿ ಬರ್ತಕ್ಕಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಇಲ್ಲಿ ಬಂದಾಗ ಸರ ನನಗೆ ಫಸ್ಟ್ ಆಫ್ ಆಲ್ ನನಗೆ ಲೈಕ್ ಆಗಿತ್ತು ಸರ ಈ ಕಟ್ಟಡ, ಆಮೇಲೆ ಇಲ್ಲಿ ಇರೋವಂಥ ವ್ಯವಸ್ಥೆ, ಆಮೇಲೆ ಟ್ರೈನಿಂಗ್ ಕೊಡುವಂಥ ಕೌಶಲ್ಯಗಳು ನಂಗೆ ಫಸ್ಟ್ ಆಫ್ ಆಲ್ ನನಗೆ ಇಷ್ಟ ಆಯ್ತು ಸರ್. ಆಮೇಲೆ ಇಲ್ಲಿನ ವಾತಾವರಣ ಅಂತಂದ್ರೆ ಒಂದು ಸ್ವಲ್ಪ ಕ್ಲೀನೆಸ್ಟ್, ಆಮೇಲೆ ಒಳ್ಳೆ ವಾಪಸ್ ಇಲ್ಲಿ ಕೊಡುವಂಥ ಟೀಚಿಂಗ್ ನನಗಿಲ್ಲ ತುಂಬ ಇಷ್ಟ ಆಯ್ತು ಸರ್. ಆಮೇಲೆ ಅದೇ ರೀತಿಯಾಗಿ ಇಲ್ಲಿ ಆಫೀಸ್ ವರ್ಕ್ ಆಗಲಿ, ಅದೇ ರೀತಿಯಾಗಿ ಎಲ್ಲ ಸೌಲಭ್ಯ ಐತೆ ಸರ್. ಇಲ್ಲಿ 400 ಮೀಟ್ರ್ ಟ್ರ್ಯಾಕು ಅಂತಂದ್ರೆ ಸರ್ ಅದು ಚೆನ್ನಾಗೈತೆ ರೀ. ಆಮೇಲೆ ಇಲ್ಲೆಲ್ಲ ಪ್ರತಿಯೊಂದು ವಿದ್ಯಾರ್ಥಿಗಳು ಸರ್ ನಾ ಹೇಳೋಕೆ ಇಷ್ಟಪಡ್ತೇನೆ ರೀ, ಬಂದಂಥ ವಿದ್ಯಾರ್ಥಿಗಳು ಏನೈತ್ರಿ ಯುಟಿಲೈಸ್ ಪಡ್ಕೋಬೇಕು, ಆಮೇಲೆ ಡಿಸಿಪ್ಲಿನ್ ಆಗಿರ್ಬೇಕು. ನಮ್ಮ ಪರಿಶ್ರಮ ಜೊತೆ ಅವ್ರ ಪರಿಶ್ರಮ ನಮ್ಗಿಂತ ಜಾಸ್ತಿ ಟೀಚರ್ಸ್ ಇರ್ತೈತಿ. ಇಲ್ಲ ನಮ್ಮದು ನಾವು ಪಾಲಕರು 10% ಮಾತ್ರ, 90% ಇರೋದು ನಿಮ್ದು ವಿದ್ಯಾರ್ಥಿಗಳದು. ನಮ್ಮ ಮನಸ್ಸು ಮಾಡ್ರೆ ಸಕ್ಸಸ್ ಆಗ್ತದೆ, ಆಗೋದಿಲ್ಲ. ನಮ್ಮ ಜೊತೆ ನಿಮ್ಮದು ಎಷ್ಟು ಇರ್ತೈತಲ್ರಿ ಅಷ್ಟು ನಮ್ಮದು ಜಾಸ್ತಿ ಎಫರ್ಟ್ ಇದ್ದೇ ಇರ್ತೈತ್ರಿ. ಹಾಗಾಗಿ ಈ ಮಂಜುನಾಥ್ ಅಕಾಡೆಮಿ ಒಳಗೆ ನಮ್ಮದು ಇದೊಂದು ಸತ್ಕಾರ ಮಾಡಿದ್ದಾರೆ. ನಮಗೊಂದು ಖುಷಿ ಇದೆ. ಓಕೆ, ಧನ್ಯವಾದಗಳು. ಈ ಆರ್ಮಿ ಜಾಯಿನ್ ಆಗಿಕೊಂಡ್ರಿ ಸರ್. ಆಮೇಲೆ ಈಗ BP.Ed ಮುಗಿಸಿರಿ, MP.Ed ಕಲಿಯತ್ತೀರಿ. ನೀವು ಸ್ಪೋರ್ಟ್ಸ್ ಮನ್, ಈಗ ಒಳಗೆ ಹೋದ್ರೆ ನೀವು ಸ್ಪೋರ್ಟ್ಸ್ ಮನ್ ಆಗಿ ಉಳಿತೀರಿ. ಆಮೇಲೆ ಕಾಯಂ ಆಗಿರ್ತೀರಿ ನೀವು ಸ್ಪೋರ್ಟ್ಸ್ ಮನ್ಗಳು. ಈಗ 4 ವರ್ಷಕ್ಕೆ ಹೊರಗೆ ಬರ್ತೀರಿ ಅಂತಲ್ಲ, ಇದು ಸ್ಪೋರ್ಟ್ಸ್ ಮನ್ ನೀವು ಕಂಟಿನ್ಯೂ TA ಒಳಗಂತೂ ಅಗ್ನಿವೀರ ಸಿಸ್ಟಮ್ ಇರಂಗಿಲ್ಲ, ಇದು ಕಾಯಂ ಆಗಿರ್ತದೆ. ಮತ್ತೊಮ್ಮೆ ನಿಮ್ಮ ಊರ ಹೆಸರು ತಂದ್ರಿ, ನಿಮ್ಮ ಕುಟುಂಬದ ಹೆಸರು ತಂದ್ರಿ, ಆಮೇಲೆ ನಮ್ಮ ಸಂಸ್ಥೆ ಹೆಸರು ತಂದ್ರಿ. ನಿಮಗೆ ಮತ್ತೊಮ್ಮೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಅಭಿನಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.